1722 ಕೋಟಿ ರೂಪಾಯಿದು ಒಂದು ಪ್ರಾಜೆಕ್ಟ್ ಮಾಡಿ ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ಮ ERM ಕಳಿಸ್ಕೊಟ್ಟಿದ್ದೀನಿ. ಯಾವುದು ABBP ಪ್ಲಾನ್ ಅಲ್ಲಿ ಅದು ಬಂದ್ರೆ 60-40 ಸ್ಕೀಮ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ 60%, 40% ನಮ್ದು ನಾವು ಮಾಡ್ಕೊಡ್ತೀವಿ. ಅದ್ರ ಮೇಲೆ ನೀವು ನಿಮ್ಮ MP ಇಬ್ರು ಸೇರಿ ಸ್ವಲ್ಪ ಒತ್ತಡ ಮಾಡಿ ಅದನ್ನ ಕ್ಲಿಯರ್ ಮಾಡಿ. ಎರಡನೇದು ಈಗ ಒಂದು ಏನು ವಿಚಾರ ಪಂಪ್ ಸೆಟ್ ವಿಚಾರ ಹೇಳಿದ್ರು, ಫಾರ್ ದಿ ಫಸ್ಟ್ ಟೈಮ್ ನಾನು ಮಂತ್ರಿ ಆದ್ಮೇಲೆ ಎಷ್ಟೋ 40 ವರ್ಷ ಆದ್ಮೇಲೆ ಒಂದು ಹೊಸ ಅಮೆಂಡ್ಮೆಂಟ್ ತಂದು ಈ ಪಂಪ್ ಸೆಟ್ ಗಳನ್ನ ತೆಗೆದಾಕ್ಬೇಕು. ಅದಕ್ಕೆ ಹೊಸ ಪಂಪ್ ಸೆಟ್ ಏನೇ ಬಂದ್ರು ಕೂಡ ಎತ್ತಿನೊಳದ ಗಮನದಲ್ಲಿ ಇಟ್ಕೊಂಡು ನಾನು ಯಾರು ಇದನ್ನ ಪಂಪ್ ಸೆಟ್ ಹಾಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತು ರಾಜ್ಯದಲ್ಲಿ ಆಗಬೇಕು ಅಂತ ಕಾನೂನು ತೆಗೆದುಕೊಂಡು ಬಂದಿದ್ದೀನಿ. ಈಗಾಗಲೇ ಟ್ರೈನಿಂಗು ನಡೀತಾ ಇದೆ. ನಾನು ನೀವು ಮತ್ತು ಎಲ್ಲ ಒಂದು ಅಮೆಂಡ್ಮೆಂಟ್ ಒಂದು ಮೂವ್ ಮಾಡಿದ್ವಿ ರೆಸಲ್ಯೂಷನ್ ಎಲ್ಲಾ ಪಂಪ್ ಸೆಟ್ ಗಳನ್ನ ಎಲ್ಲೆಲ್ಲಿ ಕಾಲುವೆಗಳಲ್ಲಿ ಇದನ್ನೆಲ್ಲ ತೆಗೆದಾಕಕ್ಕೆ ಒಂದು ಮಾಡಿ ಒಂದು ಹೊಸ ಕ್ರಮ ಕೈಗೊಳ್ಳಿ ಒಂದು ಆಂದೋಲನ. ಯಾಕೆಂದ್ರೆ ಥೈಲ್ಯಾಂಡ್ಗೆ ನೀರು ಹೋಗ್ಲೇಬೇಕು. ಥೈಲ್ಯಾಂಡ್ ನೀರು ಹೋಗ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ನೋಡಿ ನಮ್ಮ ಪಾಂಡುಪುರದವರೆಲ್ಲ ಫಸ್ಟ್ ಅಲ್ಲೇ ಕುಡ್ಕೊಬಿಡ್ತಾರ ಪಾಂಡುಪುರದವರೆಲ್ಲ. ಸೊ ಕೊನೆಗೆ ಮಳವಳ್ಳಿಗೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಹಂಗೆ ಲಾಸ್ಟ್ ಆಗಲ್ಲ. ನೀವೊಂದು ಮೂವ್ ಮಾಡಿ ಎಲ್ಲ MLAs ಒಪ್ಕೊಳ್ಳಿ. ಈಗೇನೆ ಒಂದು ಡ್ರೈವ್ ನ ಶುರು ಮಾಡ್ಬಿಡೋಣ.